ವೆಲ್ಕಮ್ ಬ್ಯಾಕ್. ಜ್ಞಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಾಳಿಗೆಯಲ್ಲಿ ಪತ್ತೆಯಾದ 10ಕ್ಕೂ ಹೆಚ್ಚು ದೇವರ ವಿಗ್ರಹಗಳು, ಅದಕ್ಕೆ ಪೂಜೆ ಮಾಡಲಿಕ್ಕೆ ಅವಕಾಶ. ನಾಳೆನೇ ಬಹುತೇಕ ಪೂಜೆ ಸಲ್ಲಿಕೆ ಮಾಡುವಂತಹ ಅರ್ಚಕರ ನೇಮಕ ಆಗೋ ಸಾಧ್ಯತೆ ಇದೆ. ಮುಂದಿನ 7 ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಜ್ಞಾನವಾಪಿ ಮಸೀದಿ ಅಂತ ಕರೆಯಲಾಗ್ತಾ ಇರುವ ಆ ಕಟ್ಟಡದ ನೆಲಮಾಳಿಗೆಯಲ್ಲಿ ಪತ್ತೆಯಾಗಿರುವ ಮೂರ್ತಿಗಳಿಗೆ ಪೂಜಾ ಕಾರ್ಯ. ನಾಳೆಯೇ ಪೂಜೆಗೆ ಅರ್ಚಕರ ನೇಮಕ ಆಗೋ ಸಾಧ್ಯತೆ. ಮುಂದಿನ 7 ದಿನಗಳ ಒಳಗೆ ವಿವಾದಿತ ಸ್ಥಳದಲ್ಲೇನೆ ಪೂಜೆ ಮಾಡಲಿಕ್ಕೆ ಅವಕಾಶ ಲಭ್ಯವಾಗಿದೆ. ವಿವಾದಿತ ಸ್ಥಳದಲ್ಲಿ ಸಿಕ್ಕ 10 ಮೂರ್ತಿಗಳಿಗೆ ಪೂಜೆ ಪ್ರಾರಂಭ ಆಗುತ್ತೆ ಇನ್ನು 7 ದಿನಗಳ ಒಳಗಾಗಿ. ಜ್ಞಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳಿಗೆ ಲಭ್ಯವಾದ ಅತಿ ದೊಡ್ಡ ಗೆಲುವು. ಯಾಕೆ ಗೆಲುವು? ವರ್ಷಾನುಗಟ್ಟಲೆಯಿಂದ ಅಲ್ಲಿರೋದು ನಮ್ಮ ಕಾಶಿ ವಿಶ್ವನಾಥನ ಮೂಲ ಮಂದಿರ. ಅಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಮಹಿಳಾ ಭಕ್ತರು ವಿಶೇಷವಾಗಿ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಹೋಗಿದ್ರು. ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದ್ರೆ ಸರ್ವೆ ಮಾಡಬೇಕು, ಸರ್ವೆಯಲ್ಲಿ ಬಹಿರಂಗವಾದ ಅಂಶಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ತೀರ್ಪು ಬರಬೇಕು ಅಂತ ಹೇಳಿ ಮೊನ್ನೆಯಷ್ಟೇ ಹೊರಬಿದ್ದಿರುವ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಈ ಪ್ರಕರಣದಲ್ಲಿ ಅತ್ಯಂತ ಮುಖ್ಯವಾಗುವ ಸಾಕ್ಷ್ಯಗಳು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಡೆಸಿದ ಸಮೀಕ್ಷೆಯಿಂದ ಪತ್ತೆಯಾಗಿರುವ ಕೆಲವೊಂದಷ್ಟು ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸಮೀಕ್ಷೆ ನಡೆಸಿದ ಸಂದರ್ಭದಲ್ಲಿ ವ್ಯಕ್ತವಾದ ಮಾಹಿತಿಗಳು 17ನೇ ಶತಮಾನದಲ್ಲಿ ಆದಿ ವಿಶ್ವೇಶ್ವರನ ದೇಗುಲ ಇತ್ತು ಇಲ್ಲಿ ಅನ್ನೋದನ್ನ ಒತ್ತಿ ಹೇಳಿದೆ. ಕೇವಲ ಅಷ್ಟು ಮಾತ್ರವಲ್ಲ, ಮೊಘಲ್ ದೊರೆ ಔರಂಗಜೇಬನ ಸೈನ್ಯ ದೇಗುಲವನ್ನ ಧ್ವಂಸ ಮಾಡಿದೆ ಅನ್ನುವ ಅಂಶ ಕೂಡ ಸರ್ವೆಯಲ್ಲಿ ಬಹಿರಂಗವಾಗ್ತಾ ಇದೆ. ಇದರ ಜೊತೆಗೇನೆ ಒಟ್ಟು 34 ಶಿಲಾಶಾಸನಗಳು ಪತ್ತೆಯನ್ನ ಹಚ್ಚಿದೆ ಪುರಾತತ್ವ ಇಲಾಖೆ ಈ ವಿವಾದಿತ ಜಾಗದಲ್ಲಿ. 34ಕ್ಕೆ 34 ಕೂಡ ಹಿಂದೂ ದೇಗುಲ ಅಲ್ಲಿತ್ತು ಅನ್ನೋದಕ್ಕೆ ಪುರಾವೆಗಳಾಗಿ ಸಾಕ್ಷ್ಯಗಳಾಗಿ ನಿಲ್ತಾ ಇದೆ. ಜ್ಞಾನವಾಪಿಯಲ್ಲಿ ನಮ್ಮ ಕನ್ನಡ ಬಹಳ ಹೆಮ್ಮೆಯ ವಿಚಾರ. ದೂರದ ಕಾಶಿ, ದೂರದ ವಾರಣಾಸಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕನ್ನಡದ ಶಿಲಾಶಾಸನ. ಕೇವಲ ಕನ್ನಡ ಮಾತ್ರವಲ್ಲ, ಕನ್ನಡದ ಜೊತೆಗೆ ತೆಲುಗು ಹಾಗೆಯೇ ದೇವನಾಗರಿ ಶಾಸನಗಳೂ ಕೂಡ ಪತ್ತೆಯಾಗಿರುವ ಬಗ್ಗೆ ಎಸ್ಐನಲ್ಲೂ ಕೂಡ ಆ ಒಂದು ಸರ್ವೆ ಸಂದರ್ಭದಲ್ಲೂ ಕೂಡ ತಿಳಿಸಲಾಗಿದೆ. ಶಾಸನದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಜನಾರ್ದನ, ಹಿಂದೂ ದೇಗುಲಕ್ಕೆ ಸಂಬಂಧಪಟ್ಟ ಹೆಸರು, ರುದ್ರ, ಹಿಂದೂ ಸಮುದಾಯ ಪೂಜಿಸುವ ದೇವರು, ಹಾಗೆ ಉಮೇಶ್ವರನ ಹೆಸರುಗಳಿರೋದು ಕೂಡ ಪತ್ತೆಯಾಗಿದೆ. ಇದರ ಜೊತೆಯಲ್ಲಿ 34 ಶಿಲಾಶಾಸನ, 10ಕ್ಕೂ ಹೆಚ್ಚು ಮೂರ್ತಿಗಳು. ಆ ಮೂರ್ತಿಗಳಿಗೆ ಇನ್ನು 7 ದಿನಗಳ ಒಳಗಾಗಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರೋದು. ನಾಳೆನೇ ಬಹುತೇಕ ಅರ್ಚಕರ ನೇಮಕ ಆಗತ್ತೆ. ಆ ಮೂಲಕ ಜ್ಞಾನವಾಪಿ ವಿಚಾರದಲ್ಲಿ ಹಿಂದೂಗಳಿಗೆ ಮತ್ತೊಂದು ಗೆಲುವು, ಅತಿ ದೊಡ್ಡ ಗೆಲುವು ಈ ಮೂಲಕ ಲಭ್ಯವಾಗಿದೆ. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ